ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ಜಮೀನು ಪರ್ಚೇಸ್ ಮಾಡೋರಿದ್ದರೆ ಆದಷ್ಟು ವೀಡಿಯೋ ಶೇರ್ ಮಾಡಿ. ಒಂದು ಜಾಗ ಮಾರಾಟ ತೊಗೊಬಂದಿದ್ದೀನಿ. 1 ಎಕರೆ 3 ಗುಂಟೆ ಬರುತ್ತೆ ನೋಡಿ. ಸುತ್ತ ಎಲ್ಲ ಅದ್ಬಸ್ತಾಗಿ ಫೆನ್ಸಿಗೂ ಕೂಡ ಎಲ್ಲ ರೆಡಿ ಮಾಡಿದ್ದಾರೆ. 1 ಎಕರೆ 3 ಗುಂಟೆ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ ಇದು. ನಿಮಗೆ ಊಟಿ ಮತ್ತು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ನಿಮಗೆ ಒಂದು 700ರಿಂದ 800 ಮೀಟ್ರ್ ಬರಬೇಕು ಜಾಗಕ್ಕೆ. ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ನಿಮಗೆ ಒಂದು 700ರಿಂದ 800 ಮೀಟ್ರ್ ಆಗುತ್ತೆ ಅಷ್ಟೇ ಜಾಗಕ್ಕೆ. ಒಳ್ಳೆ ಸೂಪರಾಗಿದೆ. ಆಮೇಲೆ ವಿಲೇಜ್ ನಿಯರ್ ಹತ್ರ ಇದೆ. ವಿಲೇಜ್ಗೆ ಜಸ್ಟ್ ಆ ಕಡೆಗೆ ಒಂದು 300 ಮೀಟ್ರ್ ವಿಲೇಜ್ ಆಗುತ್ತೆ ನೋಡಿ. ಎಂಟೈರ್ ಬೌಂಡ್ರಿ ಕೂಡ ನೀಟಾಗಿ ಕೋಲರ್ ಕಲ್ಲು ಹಾಕಿ ನೀಟಾಗಿ ಎಲ್ಲ ಫೆನ್ಸ್ ಮಾಡಿದ್ದಾರೆ. ಬೇಕು ಅಂದರೆ ಮೆಸ್ ಹಾಕೋಬೋದು ನೀವು ನೋಡಿ. ಒಳ್ಳೆ ಜಾಗ ಸೂಪರಾಗಿದೆ. ಆಮೇಲೆ ಇದೆಲ್ಲ ಒಳ್ಳೆ ವಾಟರ್ ಬೆಲ್ಟ್ ಇರೋ ಅಂತ ಇದ್ದಾರೆ. ನಿಮಗೆ ಒಂದು 150-200 ಅಡಿಗೆಲ್ಲ ಒಳ್ಳೆ ವಾಟರ್ ಬೆಲ್ಟ್ ಸಿಗುತ್ತೆ. ಏನಂದರೆ ನಿಮಗೆ ಸಿಂಪಲಾಗಿ 1 ಎಕರೆ ಫಾರ್ಮ್ ಮಾಡೋರ್ಗು ಒಳ್ಳೆ ಜಾಗ, ಒಳ್ಳೆ ಸೂಟಬಲ್ ಆಗಿದೆ ಜಾಗ. ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ರೆಡ್ ಸೈಲ್ ಬರುತ್ತೆ. ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗುತ್ತೆ. ಒಳ್ಳೆ ಕೆಂಪು ಮಣ್ಣು, ಕುಂಕುಮ ಥರ ಐತೆ ಸಾಯಿಲ್ ಮಾತ್ರ ನೋಡಿ. ಅಕ್ಕಪಕ್ಕ ಎಲ್ಲ ಬಾಳೆಕಟ ಎಲ್ಲ ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ. ವಾಟರ್ ಬೆಲ್ಟೆಲ್ಲ ತುಂಬ ಚೆನ್ನಾಗಿದೆ ಬಿಡಿ ಸರ್. ನಿಮಗೆ ಇಲ್ಲಿ ಜಸ್ಟ್ ನ್ಯಾಷನಲ್ ಹೈವೇಯಿಂದ ಒಂದು 700ರಿಂದ 800 ಮೀಟ್ರ್ ಹತ್ರದಲ್ಲಿದೆ. ನಿಮಗೆ ನ್ಯಾಷನಲ್ ಹೈವೇ ಎಲ್ಲ ಹೆಚ್ಚು ಕಮ್ಮಿ 1,70,00,000 80 ಲಕ್ಷ ಎಲ್ಲ ನಡೀತಾ ಇದೆ. 2 ಕೋಟಿ ಹತ್ತತ್ರನೂ ಆಗ್ಬಿಟ್ಟಿದೆ ನ್ಯಾಷನಲ್ ಹೈವೇ ಎಲ್ಲ. ಊಟಿ ಮತ್ತು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇ. ಇದು ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 700 ಮೀಟ್ರ್ ಹತ್ರದಲ್ಲಿರೋಂಥ ಜಾಗ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಜಾಗ. ಎಲ್ಲ ಅವರೇ ಅದ್ಬಸ್ತ್ ಮಾಡಿ ನೀಟಾಗಿ ಎಲ್ಲ ಫೆನ್ಸ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಸಿಂಪಲಾಗಿ 1 ಎಕರೆ ನೋಡೋರು ತುಂಬ ಚೆನ್ನಾಗಿದೆ ನೋಡಿ ಸರ್. ಇಂಥ ಪ್ರಾಪರ್ಟಿ ನಿಮಗೆ ಸಿಗೋದು ತುಂಬ ರೇರು. ಯಾಕಂದರೆ ಎಲ್ಲ ರೆಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಅವರು. ನಿಮಗೆ ನೋಡಿ ಆ ಕಡೆ ಕುಬೇರ ಮೂಲದಲ್ಲಿ ವಾಸ್ತು ಪ್ರಕಾರ ಮನೆ ಮಾಡ್ಕೊಳ್ಳೋದಷ್ಟೇ ನೀವು. ಒಳ್ಳೆ ಸೂಪರಾಗಿದೆ ಜಾಗ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಆಗುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಜಾಗದಿಂದ ಗುಂಡ್ಲುಪೇಟೆ ಟೌನ್ಗೆ 8 ಕಿಲೋಮೀಟ್ರ್ ಬರುತ್ತೆ. ಇದು ಬೇಗೂರು ಸರೌಂಡಿಂಗ್ ಬರ್ತಾಗಿರೋಂಥ ಜಾಗ ಇದು. ಇದು ಬೇಗೂರು ಸರೌಂಡಿಂಗ್ ಬರುತ್ತೆ ಜಾಗ. ಗುಂಡ್ಲುಪೇಟೆ ಇಲ್ಲಿಂದ ಕರೆಕ್ಟಾಗಿ 8 ಕಿಲೋಮೀಟ್ರ್ ಮುಂದೆ ಹೋಗಬೇಕು ಲ್ಯಾಂಡಿಂದ. ಗುಂಡ್ಲುಪೇಟೆಯಿಂದ ಹಿಂದಕ್ಕಾದಂಗೆ ಇದೆ ಜಾಗ. 1 ಎಕರೆ 3 ಗುಂಟೆ ಬರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗುತ್ತೆ. ಅವರು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದು ಡೈರೆಕ್ಟು ಜಮೀನವ್ರಿಗೂ ದಾರಿ. 18 ಅಡಿ ರೋಡ್ ಇದೆ ನೋಡಿ. ಅದಕ್ಕೂ ನೀಟಾಗೆಲ್ಲ ಫೆನ್ಸ್ ಆಗಿಬಿಟ್ಟಿದ್ದಾರೆ. ಒಳ್ಳೆ ಕೆಂಪು ಸಾಯಿಲು. ನೋಡಿ ಸರ್, ಯಾರೋ ಇಂಟ್ರೆಸ್ಟ್ ಇರೋರು 1 ಎಕರೆ ಥರ ನೋಡ್ತಾ ಇರೋರು ದಯವಿಟ್ಟು ಕಾಲ್ ಮಾಡಿ. ಡೈರೆಕ್ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇಲ್ಲಿ ನಿಮಗೆ ನ್ಯಾಷನಲ್ ಹೈವೇಯಿಂದ ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬ ರೇರು. ಬೇಗ ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಜಾಗನೂ ಕೂಡ ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ಏನು ತೋರಿಸ್ತಾ ಇದೆ ನೋಡಿ, ಇದು ಡೈರೆಕ್ಟು ರೋಡು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಸೆಟ್ಟಿಂಗ್ ಕೊಡೋಣ.